ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನನ್ನ ಮಗಳು ಕೂಡ ಚೆನ್ನಾಗಿದ್ದೀವಿ. ಇದು ಭಾನುವಾರದ ಲಾಗ್ ಆಗಿರುತ್ತೆ. ಇವತ್ತು ಏನು ವಿಶೇಷ ಅಂದರೆ ಚಿಕನ್ ಚಾಪ್ಸು ಮತ್ತು ಕೈಮಾ ಸಾಂಬಾರು ಮಾಡ್ತಾಯಿದ್ದೀನಿ. ನೋಡಿ ನಾನು ಹೇಗೆ ಮಾಡ್ತೀನಿ ಅನ್ನೋದು ನೋಡಿ. ಕೆಲವರು ಬೇರೆ ಥರ ಏನೋ ಮಾಡ್ತಾರೆ, ಆದರೆ ನಾನು ಇದೇ ಥರನೇ ಮಾಡ್ಕೊಂಡು ಬರ್ತೀನಿ. ಈಗ ಚಿಕನ್ ಚಾಪ್ಸು ಒಗ್ಗರಣೆಗೆ ಕೊಡ್ತಾಯಿದ್ದೀನಿ. ಒಗ್ಗರಣೆ ಅಂತಂದರೆ ಚಿಕನ್ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ. ಈಗ ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಸ್ವಲ್ಪ ಕೆಂಪಗೆ ಆಗಬೇಕು. ಆವಾಗ ನಾವು ಸ್ವಲ್ಪ ಚಿಕನ್ ಹಾಕಬೇಕು. ಈಗ ಈರುಳ್ಳಿ ಸ್ವಲ್ಪ ಕೆಂಪಗೆ ಆಗಬೇಕು, ಅಲ್ಲಿವರೆಗೂ ಸ್ವಲ್ಪ ಈರುಳ್ಳಿ ಹುರ್ಕೊಂಡೆ. ಈಗ ಚಿಕನ್ ಹಾಕ್ತಾಯಿದ್ದೀನಿ. ಚಿಕನ್ನು ಯಾವಾಗಲೂ ಅಷ್ಟೇ ಚೆನ್ನಾಗಿ ತೊಳ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ಸೋರಕ್ಕೆ ಇಟ್ಕೊಂಬಿಡಿ. ಸೋರಕ್ಕೆ ಇಟ್ಟಾದಮೇಲೆ ಉಪ್ಪಲ್ಲೇ ನೆನೆಸಿಟ್ಕೊಂಡಿರಿ. ಉಪ್ಪು ಮತ್ತು ಅರಿಶಿನ. ನೋಡಿ ಎಷ್ಟು ಚಿಕನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಅಷ್ಟು ಕ್ಲೀನಾಗಿ ತೊಳೆದಿದ್ದೀವಿ ಅಂತ. ಈಗ ಸ್ವಲ್ಪ ಅರಿಶಿನ ಹಾಕಿ ಚಿಕನ್ ಹಾಕಾದ್ಮೇಲೆ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಎಣ್ಣೆಲಿ ಬಾಡಿಸ್ಕೋಬೇಕು. ಅದರಲ್ಲಿ ಸ್ವಲ್ಪ ನೀರಿನ ಅಂಶಗಳೆಲ್ಲ ಇರುತ್ತೆ, ಅದೆಲ್ಲ ಅದು ಬಿಡಗಂಟನೂ ಕೂಡ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವೆಷ್ಟು ಚಿಕನ್ನು ಎಣ್ಣೆಲಿ ನಾವು ರೋಸ್ಟ್ ಮಾಡ್ಕೋತೀವೋ ಅದು ಅಷ್ಟೇ ಟೇಸ್ಟ್ ಕೊಡುತ್ತೆ. ಅದು ಏನಂತ ಅಂದರೆ ಅದರಲ್ಲೇ ನೀರು ಬಿಡೋದ್ರಿಂದ ಜಾಸ್ತಿ ನೀರೆಲ್ಲ ಹಾಕೋಕ್ಕೆ ಹೋಗಬೇಡಿ. ನೋಡಿ ಎಷ್ಟು ನೀರು ಬಿಟ್ಟಿದೆ ಅಂತ. ಅಷ್ಟರಲ್ಲಿ ನಾನು ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಏನೇನು ಮಸಾಲೆ ಅಂದರೆ 2 ಈರುಳ್ಳಿ, 2 ಇಂಚಿಗೆಯಷ್ಟು ಬೆಳ್ಳುಳ್ಳಿ, 1 ಇಂಚಿಗೆಯಷ್ಟು ಶುಂಠಿ, ಚಕ್ಕೆ, ಲವಂಗ, ಸೋಂಪು, ಏಲಕ್ಕಿ, 3ರಿಂದ 4 ಟೊಮೊಟೊ ತೊಗೊಂಡಿದ್ದೀನಿ. 5ರಿಂದ 7 ಮೆಣಸಿನ್ಕಾಯಿ, ಪಾಲಕು, ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ಪಾಲಕು ಎಲ್ಲ ಹಾಕಿದ್ದೀನಿ. ಇವೆಲ್ಲ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಅದಕ್ಕೆ ಈ ಪಾತ್ರೆಯಲ್ಲಿ ನಾನು ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಈಗ ಎಣ್ಣೆ ಕಾದಿದೆ. ಫಸ್ಟೇ ಸೊಪ್ಪು ಹಾಕ್ಬಿಡ್ತೀನಿ. ಸೊಪ್ಪು ತುಂಬ ಜಾಸ್ತಿ ಇರೋದ್ರಿಂದ ಅದು ಸ್ವಲ್ಪ ರೋಸ್ಟ್ ಆದಷ್ಟು ಚೆನ್ನಾಗಿರುತ್ತೆ, ಹುರಿಯೋಕ್ಕೆ ಚೆನ್ನಾಗಿ ಸಿಗುತ್ತೆ ಅಂತ ಅಂದ್ಬಿಟ್ಟು ಫಸ್ಟ್ ಅದೇ ಹಾಕಿದ್ದೀನಿ. ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಏನೇನು ಪದಾರ್ಥಗಳೆಲ್ಲ ತೊಗೊಂಡಿದ್ದೆ ಅದೆಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಇದು ನಾನು ಯಾವಾಗಲೂ ಕೂಡ ಈ ಥರ ಚಾಪ್ಸ್ಗಳೇನಾರು ಮಾಡಬೇಕಾದ್ರೆ ಎಣ್ಣೆಯಲ್ಲಿ ಸ್ವಲ್ಪ ಹುರ್ಕೊಂಡು ಮಾಡೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನಾನು ಸ್ವಲ್ಪ ಕಾಯಿ ಕೂಡ ಆ್ಯಡ್ ಮಾಡಿದ್ದೀನಿ, ಏಕೆಂದರೆ ನಮ್ಮ ಮನೇಲಿ ಚಿಕನ್ ಗೊಜ್ಜನ್ನ ರೈಸ್ಗೂ ಕೂಡ ಮಿಕ್ಸ್ ಮಾಡ್ಕೊಳ್ತಾರೆ. ತುಂಬ ಇಷ್ಟಪಟ್ಟು ತಿಂತಾರೆ ಅದನ್ನು. ಚೆನ್ನಾಗಿರುತ್ತೆ ಟೇಸ್ಟು. ಸ್ವಲ್ಪ ಕಾಯಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಒದಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ. ಈಗ ಸ್ವಲ್ಪ ಧನಿಯಾ ಪೌಡ್ರು ಕೂಡ ಹಾಕಿದ್ದೀನಿ. ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ತಿದೆ ಫ್ರೆಂಡ್ಸ್. ಫ್ರೈ ಆಗಲಿ ಚೆನ್ನಾಗಿ. ಸಾಕು ಅನಿಸುತ್ತೆ. ಈಗ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ. ಅದನ್ನು ಸ್ವಲ್ಪ ತಟ್ಟೆಗೆ ಹಾಕಿ ಹಾರಕ್ಕೆ ಇಟ್ಕೊಂಡಿದ್ದೆ. ಅಷ್ಟರಲ್ಲಿ ಚೆನ್ನಾಗಿ ನೀರು ಬಿಟ್ಟಿತ್ತು. ನನ್ನ ಮಗಳಿಗೆ ಸ್ವಲ್ಪ ಸೂಪು ಕೂಡ ಕೊಟ್ಟೆ. ಈಗ ನಾನು ಜಾರೊಳಗೆ ಹಾಕ್ಕೊಂಡಿದ್ದೀನಿ. ಗ್ರೇನ್ ಆಗಿದೆ. ಇದಕ್ಕೆ ತುಂಬ ಚೆನ್ನಾಗಿ ರುಬ್ಕೋಬೇಕು, ಸಣ್ಣದಾಗೆ ರುಬ್ಕೋಬೇಕು, ದಪ್ಪ ದಪ್ಪ ಇರಬಾರ್ದು. ಚಿಕನ್ಗೆ ಆಗಲಿ ಮಟನ್ಗೆ ಆಗಲಿ ಸ್ವಲ್ಪ ಚೆನ್ನಾಗಿ ಸಣ್ಣದಾಗಿ ರುಬ್ಕೋಬೇಕು. ಈಗ ಚಿಕನ್ನು ಚೆನ್ನಾಗಿ ಉಪ್ಪೆಲ್ಲ ಹಿಡಿದಿದೆ. ಈ ಟೈಮಲ್ಲಿ ನಾವು ಮಸಾಲೆ ಹಾಕ್ಕೋಬೇಕು. ಮಸಾಲೆ ಕೂಡ ಅಷ್ಟೇ ಚೆನ್ನಾಗಿ ಬೇಯಬೇಕು. ಚಿಕನ್ಗೆ ಮಸಾಲೆ ತುಂಬ ಚೆನ್ನಾಗಿ ಹೊಂದ್ಕೋಬೇಕು. ಆ ರೀತಿ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ನಾವು ಎಷ್ಟು ಈ ಪ್ರಮಾಣದಲ್ಲೇ ನಾವು ಎಷ್ಟು ನಮಗೆ ನೀರು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೋಬೇಕು. ಮತ್ತೆ ಮೇಲೆ ನೀರೆಲ್ಲ ಹಾಕೋಕ್ಕೆ ಹೋಗಬೇಡಿ, ಅದೊಂಥರ ಟೇಸ್ಟೇ ಹೊಂಟೋಗ್ಬಿಡುತ್ತೆ. ಈಗ ನೋಡಿ ನನಗೆ ಗ್ರೇವಿ ಆಗಿರೋದ್ರಿಂದ ಇಷ್ಟೇ ಸಾಕು. ನಾನು ಜಾಸ್ತಿ ನೀರು ಹಾಕೋಕ್ಕೆ ಹೋಗಿಲ್ಲ. ಮಾತ್ರ ಏನು ಕಲ್ಲರಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಕಲ್ಲರ್ ಹೇಗಿದೆಯೋ ಹಾಗೆ ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು. ಇದನ್ನ ಫುಲ್ ಗ್ರೀನಲ್ಲೂ ಮಾಡ್ತಾರೆ. ಪಾಲಕ್ ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ಗ್ರೀನಾಗೇ ಬರುತ್ತೆ. ತುಂಬ ಟೇಸ್ಟ್ ಕೂಡ ಚೆನ್ನಾಗಿ ಬಂದಿತ್ತು. ಈಗ ಒಂದು ಸ್ವಲ್ಪ ಲೀಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಈ ಕಡೆ ಮಟನ್ ತೋರಿಸ್ತಾ ಇದ್ದೀನಲ್ಲ, ಇದು ಕೈಮಾ ಮಟನ್ನು. ಇದು ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡು ಸೋರಕ್ಕೆ ಇಟ್ಕೊಂಡಿದ್ದೆ. ಚೆನ್ನಾಗಿ ನೀರೆಲ್ಲ ಹೋಗಿದೆ. ಈಗ ನಾನು ಅದನ್ನು ಒಂದು ಸೈಡ್ ಇಟ್ಕೊಂಡಿದ್ದೀನಿ. ಈಗ ಮಸಾಲೆ ಪದಾರ್ಥಗಳು ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ. ಒಂದು 3ರಿಂದ 4 ಟೊಮೆಟೊ,
ಒಂದು ಅರ್ಧ ಈರುಳ್ಳಿ ಮತ್ತು ಚಕ್ಕೆ, ಲವಂಗ, ಏಲಕ್ಕಿ, ಗಸಗಸೆನೂ ಕೂಡ ತೊಗೊಂಡಿದ್ದೀನಿ ನಾನು. ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ, ಪುದೀನ, ಮೆಂತ್ಯ, ಪಾಲಕ್ಕು, ಕೊತ್ತಂಬರಿ ಸೊಪ್ಪು ಇಷ್ಟು ಕೂಡ ನಾನು ಹಾಕಿ ಅದೇ ಪಾತ್ರೆಗೆ ಫ್ರೈ ಮಾಡ್ಕೋತಾ ಇದ್ದೀನಿ. ಈಗ ಎಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಇದಿಷ್ಟು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಷ್ಟು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಇದಕ್ಕೆ ಧನಿಯಾ ಪೌಡ್ರು ಮತ್ತು ಅಚ್ಕಾರದ ಪುಡಿ ನಾನು ಸಪ್ರೇಟಾಗಿ ತೊಗೊಂಡಿದ್ದೀನಿ. ಅದು ಕೂಡ ಎಣ್ಣೆಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಇದಕ್ಕೆ ಒಣಮೆಣ್ಸಿನ್ಕಾಯಿ ಮತ್ತು ಧನಿಯಾ ಇಷ್ಟು ಹಾಕ್ಕೊಂಡು ಮಾಡೋದ್ರಿಂದ ಅದು ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಅದು ಎರಡೂ ಇರಲಿಲ್ಲ. ಈಗ ಅಚ್ಕಾರದ ಪುಡಿ ಮತ್ತು ಧನಿಯಾ ಪೌಡ್ರು ನಾವೇ ಮನೇಲೇ ಮಾಡ್ಕೊಂಡಿರೋದ್ರಿಂದ ಅದನ್ನೇ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ. ಈಗ ಅದು ತಣ್ಣಗಿಟ್ಟಿದ್ದೀನಿ. ಈಗ ಇದೇ ಪಾತ್ರೆಗೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು, ನನಗೆ ಕೈಮಾ ಕೊಟ್ಟಾಗ ಅವರೇ ಒಂದು 4 ಪೀಸ್ ಕೊಟ್ಟಿರ್ತಾರೆ. ಅದು ಕೂಡ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನಾನು ಏನೇನು ಸೊಪ್ಪುಗಳು ತೊಗೊಂಡಿದ್ದೆ ಅದಷ್ಟು ಕೂಡ ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ಸ್ವಲ್ಪ ಎಣ್ಣೆಗೆ ಹಾಕಿದ್ದೀನಿ. ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆ ಥರ ಹಾಕೋದ್ರಿಂದ. ಅವರೇ ಒಂದು 4-5 ಪೀಸ್ ಕೊಟ್ಟಿರ್ತಾರೆ. ನನಗೆ ಚರ್ಬಿ ಅಂತಾರಲ್ಲ ಅದು ತುಂಬ ಇಷ್ಟ. ನಾವು ಯಾವಾಗಲೇ ಮಟನ್ ತಂದರೂ ನನ್ನ ಹಸ್ಬೆಂಡ್ ಅದು ಮಾತ್ರ ಮಿಸ್ ಮಾಡೋದಿಲ್ಲ. ಚರ್ಬಿನ ಹಾಕಿಸ್ಕೊಂಡು ಬಂದೇ ಬರ್ತಾರೆ. ಅವತ್ತು ಕೂಡ ತಂದಿದ್ದರು. ಅದು ಮತ್ತು ಒಂದು 2 ಪೀಸ್ ಕೊಟ್ಟಿದ್ದರು. ಅದನ್ನು ಅಷ್ಟು ಫ್ರೈ ಮಾಡ್ತಾಯಿದ್ದೀನಿ. ಈಗ ಮಸಾಲೆ ಎಲ್ಲ ಚೆನ್ನಾಗಿ ಗ್ರೇ ಆಗಿದೆ. ಈಗ ಎಣ್ಣೆಗೆ ಹಾಕಿದ್ದೀನಿ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ಅದು ಹಸಿ ವಾಸನೆ ಎಲ್ಲ ಇರುತ್ತೆ. ಅದು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಲಿ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ನೋಡಿ ಮಸಾಲೆ ಎಷ್ಟು ಸಣ್ಣದಾಗಿ ರುಬ್ಬಿದ್ದೀನಿ. ಈ ಪ್ರಮಾಣದಲ್ಲೇ ನಾವು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಬಿಡ್ಬೇಕು. ಮತ್ತು ನಾವು ಮೇಲೆ ಹಾಕೋಕ್ಕಾಗೋದಿಲ್ಲ. ಉಂಡೆ ಹಾಕಿದ್ಮೇಲೆ ನೀರು ಹಾಕಿದ್ರೆ ಒಡೆದೋಗ್ಬಿಡುತ್ತೆ ಉಂಡೆಗಳು. ಈಗ ಒಂದು ಕುದಿ ಬರ್ಸ್ಕೊಂಬಿಡೋಣ ಫ್ರೆಂಡ್ಸ್. ಆವಾಗಲೇ ನಾವು ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು. ಈಗ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಒಂದು ಕುದಿ ಬರೋಷ್ಟರೊಳಗೆ ನಾವು ಕೈಮಾಗೆಲ್ಲ ರೆಡಿ ಮಾಡ್ಕೊಂಬಿಡೋಣ. ಈಗ ಜಾರಿಗೆ ನಾನು ಜಾರೊಳಗೆ ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ನಾವು ಅದನ್ನು ಗ್ರೈಂಡ್ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿ ಉಂಡೆಗಳು ಬರುತ್ತೆ. ಈಗ ನಾನು ಮಿಕ್ಸಿ ಖಾರ ಎಲ್ಲ ಆಡಿಸ್ಕೊಂಡಿದ್ನಲ್ಲ ಅದಕ್ಕೇ ಹಾಕಿದ್ದೀನಿ ನೋಡಿ. ಆಮೇಲೆ ಅದು ಚೆನ್ನಾಗಿ ರುಬ್ಕೊಟ್ಟಿದೆ. ಒಂದು ಮೊಟ್ಟೆ ಕೂಡ ಹಾಕ್ತಾಯಿದ್ದೀನಿ. ಮೊಟ್ಟೆ ಹಾಕಿ ನಾನು ಸ್ವಲ್ಪ ಮಸಾಲೆ ಎತ್ತಿ ಮಡಗಿದೆ ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಕೆಲವರು ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ತೊಗೊಳ್ತಾರೆ. ಅದು ಚೆನ್ನಾಗಿರುತ್ತೆ. ಈಗ ನಾನು ಇಷ್ಟೇ ಮಾಡ್ತಾ ಇರೋದ್ರಿಂದ ಇದನ್ನೇ ನಾನು ಮಾಡ್ತಾ ಇರೋದು. ಇದೇ ಚೆನ್ನಾಗಿರುತ್ತೆ. ಅವೆಲ್ಲ ಹಾಕಿದ್ರೆ ಒಡೆದೋಗ್ಬಿಡುತ್ತೆ. ಈಗ ನೋಡಿ ಎಷ್ಟು ಚೆನ್ನಾಗಿ ರುಬ್ಕೊಡ್ತಾ ಇದೆ. ಇದೇ ಟೈಮಲ್ಲಿ ನಾನು ಸ್ವಲ್ಪ ಹುರ್ಗಡ್ಲೆ ಪುಡಿ ಮಾಡ್ಕೊಂಡಿದ್ದೆ, ಅದು ಕೂಡ ತೋರಿಸ್ತಾ ಇದ್ದೀನಿ. ಅದು ಕೂಡ ಆ್ಯಡ್ ಮಾಡ್ಕೋಬೇಕು. ಚೆನ್ನಾಗಿ ಗ್ರೈನ್ ಆಗಿತ್ತಲ್ಲ ಅವಾಗ ಏನಂತ ಅಂದರೆ ಉಂಡೆ ಒಡೆಯಲ್ಲ ಅಂತ ಹುರ್ಗಡ್ಲೆ ಹಾಕ್ತಾರೆ. ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಹೊತ್ತಾದರೂ ಎಷ್ಟು ಒಂದು 2 ದಿನ ಇಟ್ಕೊಂಡಿದ್ರು ಕೂಡ ಉಂಡೆಗಳು ಒಡೆಯೋದಿಲ್ಲ ಹುರ್ಗಡ್ಲೆ ಹಾಕೋದ್ರಿಂದ. ಮತ್ತು ಮೊಟ್ಟೆ ಹಾಕಿರ್ತೀವಲ್ಲ ಅದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈಗ ನೋಡಿ ನಾವು ಹೇಗೆ ಒಂದು ಉಂಡೆ ಹೆಂಗೆ ಎತ್ಕೊಳ್ತಾ ಇದ್ದೀವಿ ಅದು ಹಂಗಂಗೆ ಕರೆಕ್ಟಾಗಿ ಬರುತ್ತೆ. ಈಗ ನಾನು ಉಂಡೆ ಕಟ್ಕೊಂಡ್ಬಿಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ಕೈಗೂ ಅಂಟ್ಕೊಳ್ಳಲ್ಲ. ಆ ಥರ ರುಬ್ಕೋಬೇಕು. ಆ ಥರ ಎಲ್ಲ ರೆಡಿ ಮಾಡಿಕೊಂಡ್ರೆ ಫ್ರೆಂಡ್ಸ್ ಕರೆಕ್ಟಾಗಿರುತ್ತೆ. ಈಗ ನೋಡಿ ನನಗೆ ನಾನು ಸಣ್ಣ ಮಾಡಿದರೆ ಸುಮಾರು ಆಗ್ತಿತ್ತು. ಸಾಕು ಇಷ್ಟಿಷ್ಟು ದಪ್ಪನೇ ನಾವು ಇರೋದೇ ಒಂದು 4 ಜನ, ಏನಕ್ಕೆ ಅಷ್ಟೊಂದು ಅಂತ ಅಂದ್ಬಿಟ್ಟು ದಪ್ಪ ಉಂಡೆ ಮಾಡಿದ್ದೆ. ಈಗ ಉಂಡೆ ಎಲ್ಲ ಕಟ್ಟಿ ಇಟ್ಕೊಂಡಿದ್ದೀನಿ. ಈಗ ಒಂದು ಸೈಡು ಸಾಂಬಾರು ಕೂಡ ಕುದೀತಾ ಇದೆ. ಚೆನ್ನಾಗಿ ಕುದೀತಾ ಇದ್ದಾಗಲೇ ನಾವು ಈ ಟೈಮಲ್ಲೇ ಉಂಡೆಗಳನ್ನ ಹಾಕ್ಕೋಬೇಕು. ಸಣ್ಣ ಉರಿ ಮಾಡ್ಕೋಬೇಕು. ಜಾಸ್ತಿ ಉರಿ ಮಾಡಿಕೊಂಡು ಉಂಡೆ ಹಾಕೋಕ್ಕೆ ಹೋಗಬೇಡಿ. ಉಂಡೆ ಹಾಕ್ತಾ ಇರೋಂಗೇ ಇದು ಸಾಂಬಾರು ಏನಾರು ಕುದೀತಾ ಇದ್ದಾಗ ಉಂಡೆ ಹಾಕಿಬಿಟ್ರೆ ಆವಾಗಲೇ ಉಂಡೆಗಳೆಲ್ಲ ಒಡೆದೋಗ್ಬಿಡುತ್ತೆ. ಈ ಟೈಮಲ್ಲಿ ನಾವು ಉಂಡೆಗಳು ಹಾಕೋದ್ರಿಂದ ನಾವು ಹೆಂಗೆ ಉಂಡೆ ಕಟ್ಟಿ ಹಾಕಿರ್ತೀವೋ ಅದು ಹಾಗೆ ಇರುತ್ತೆ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿ ಬಂದಿರುತ್ತೆ. ಈಗ ನಾನು ಉಂಡೆಗಳೆಲ್ಲ ಹಾಕ್ತಾಯಿದ್ದೀನಿ. ಸಾರು ತುಂಬಾ ಚೆನ್ನಾಗಿ ಬಂದಿತ್ತು. ಉಂಡೆ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ನಮ್ಮ ಮನೇಲಿ ಎಲ್ಲ ಅದೇ ಅಂತಿದ್ರು,
ಒಂದು ದಿನವೂ ಉಂಡೆಗಳು ಹೊಡೆದಿಲ್ವಲ್ಲ, ಪರವಾಗಿಲ್ಲ, ಚೆನ್ನಾಗಿ ಮಾಡೋದು ಕಲ್ತ್ಬಿಟ್ಟಿದ್ಯಾ. ಸ್ಟಾರ್ಟಿಂಗ್ ನಾನು ಇದು ಕೈಮಾ ಉಂಡೆ ಮಾಡೋದು ಅಂದರೆ ನನಗೆ ಬೇಜಾರಾಗಳೆಲ್ಲ ಹೊಡೆದೋಗ್ತಿತ್ತು. ನಮ್ಮ ಮನೆಯವ್ರು ಅನ್ನೋರು ಅವಾಗ ಅಷ್ಟೊಂದು ದುಡ್ಡು ಕೊಟ್ಟು ತರ್ತೀನಿ, ಉಂಡೆಗಳೇ ಇರ್ತಾ ಇರಲಿಲ್ಲ, ನೀನು ಮಾಡೋಕ್ಕೆ ಬರೋದಿಲ್ಲ, ಮಾಡಬೇಡ ಅಂತ ಹೇಳ್ತಿದ್ರು. ಆಮೇಲೆ ನನಗೆ ನನ್ನ ಸಿಸ್ಟರ್ ಹೇಳ್ಕೊಟ್ರು, ಈ ಥರ ಮಾಡು, ಯಾಕೆ ಹೊಡೆಯುತ್ತೆ ನೋಡೋಣ ಅಂತ ಅಂದ್ಬಿಟ್ಟು ಒಂದು ಸಲ ಅವ್ರು ಹೇಳ್ಕೊಟ್ರು. ಹಂಗೆ ಮಾಡ್ಕೊಂಡು ಬರ್ತಾಯಿದ್ದೀನಿ. ಈಗ ಉಂಡೆ ಎಲ್ಲ ಹಾಕಿದ್ಮೇಲೆ ಫ್ರೆಂಡ್ಸ್, ಅದು ಪ್ಲೇಟಲ್ಲಿ ಅದರ ಜಿಡ್ಡಿನಂಶ ಎಲ್ಲ ಇರುತ್ತೆ. ಅದನ್ನು ನಾನು ಏನು ಮಾಡ್ತೀನಿ ಅಂದರೆ ಒಂದು ಚಿಕ್ಕ ಲೋಟದಲ್ಲಿ ನೀರು ಹಾಕಿಬಿಟ್ಟು ಅದ್ರ ಜೊತೆ ಕಾಯಕ್ಕೆ ಇಟ್ಬಿಡ್ತೀನಿ. ಏನು ಚಾಕು ಇಟ್ಟಿದ್ದಾಳೆ ಅಂತ ಅಂದ್ಕೊಂಡಿದ್ದೀರಾ? ಆ ಥರ ನಮಗೆ ನಾನ್ ವೆಜ್ ಏನಾರ ಮಾಡಿದಾಗ ಫ್ರೆಂಡ್ಸ್, ಆ ಥರ ನಾವು ಅದೇನು ದೃಷ್ಟಿ ಆಗಲ್ಲ ಮತ್ತು ಕಾಲು ಧೂಳ ಆಗಲ್ಲ ಅಂತ ಹೇಳ್ಬಿಟ್ಟು ಆ ಥರ ಮಾಡ್ತಾರೆ. ಅದನ್ನು ಚೆನ್ನಾಗಿ ಕೆಂಪದಾಗಿ ಕಾಯಿಸ್ಕೋಬೇಕು. ಕಾಯಕ್ಕೆ ಇಟ್ಟಿದ್ದೀನಿ. ಈಗ ನೋಡಿ ಒಂದೊಂದಾಗಿ ಉಂಡೆಗಳು ಮೇಲೆ ಬರ್ತಾ ಇದೆ. ಉಂಡೆಗಳು ಅಷ್ಟೇ ಚೆನ್ನಾಗಿ ಬಂದಿದೆ. ಒಂದೊಂದು ಎಷ್ಟೆಷ್ಟು ದಪ್ಪ ಇದೆ ಅಂದರೆ ಹೋಟೆಲ್ಗಳಲ್ಲಿ ಮಾಡ್ತಾರಲ್ಲ ಅಷ್ಟು ದಪ್ಪ ಬಂದಿದೆ. ಮಾತ್ರ ಸಾರಂತೂ ಸೂಪರಾಗಿತ್ತು ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಬಂದಿತ್ತು ಮಾತ್ರ. ಕೈಮಾ ಸಾಂಬಾರು ಸೇಮ್ ಹೋಟ್ಲು ಟೇಸ್ಟ್ ಥರನೇ ಬಂದಿತ್ತು. ನನಗೆ ಆ ಉಂಡೆಗಳು ಕರೆಕ್ಟಾಗಿ ಬಂದುಬಿಟ್ಟಿತ್ತಲ್ಲ, ಅದು ನೋಡೋದೇ ಖುಷಿ ಆಗ್ತಾಯಿತ್ತು. ತಟ್ಟೆಯಲ್ಲಿ ನೀರಿಟ್ಟಿದ್ನಲ್ಲ ಅದು ಕೂಡ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಬಂದಿದೆ. ಉಂಡೆಗಳೆಲ್ಲ ಹೀಗೆ ಮೇಲೆ ಬಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಆಮೇಲೆ ಸಾಂಬಾರು ಕೂಡ ಬೆಂದಿದೆ ಅಂತ. ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ನೋಡಿ. ಆವಾಗ ನಾವು ಅರ್ಥ ಮಾಡ್ಕೋಬೇಕು ಸಾಂಬಾರು ಕಂಪ್ಲೀಟ್ ರೆಡಿಯಾಗಿದೆ ಅಂತ. ನೋಡಿ ಫ್ರೆಂಡ್ಸು, ಉಂಡೆ ಏನು ಸೂಪರಾಗಿ ಕಾಣಿಸ್ತಾ ಇದೆ. ಇದು ನಾನು ಸಂಜೆ ನೈಟ್ ಆಯಿತು, ನಾನು ಅಡುಗೆ ಮಾಡಿ ಊಟ ಮಾಡೋದೆಲ್ಲ ಲೇಟ್ ಆಯಿತು. ಅದನ್ನು ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ.